ಹಾಯ್, ಹಳೆ ವಿಡಿಯೋದಲ್ಲಿ ಹೇಳಿದ ಹಾಗೆಯೇ ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ಶಿರ್ಸಂಗಿಲಿದ್ದೀವಿ ನೋಡ್ರಿ. ಇವಾಗ ಶಿರ್ಸಂಗಿಗೆ ಹೋಗ್ತಾ ಇದ್ದೀವಿ. ಇದು ಲಿಂಗರಾಜ್ ದೇಸಾಯಿ ಅವರು ವಾಡೆ ಸಿಕ್ತು ನಮಗೆ. ಲಿಂಗರಾಜ್ ದೇಸಾಯಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಸಣ್ಣ, ಯಾಕಂತಾರೆ ಅವರಿರೋ ಇದಕ್ಕೆ ನಾವೇನು ಮಾತಾಡೋಕ್ಕಾಗಲ್ಲ. ಅವರು ಕೋಟೆ ನೋಡಿ, ಲಿಂಗರಾಜ್ ದೇಸಾಯಿ ಅವ್ರದ್ದು ಕೋಟೆ ನೋಡಿ ಹೆಂಗಿದೆ. ಅವ್ರು ಮಾಡಿದಷ್ಟು ಪುಣ್ಯದ ಕೆಲಸಗಳನ್ನೆಲ್ಲ ನಾವು ಈ ಜನ್ಮಕ್ಕೇ ಮಾಡೋಕ್ಕಾಗಲ್ಲ. ಮುಂದೆ ನಾವು ಹಂಗೆ ಹೋಗ್ತಾ ಮುಂದೆ ಶಿರ್ಸಂಗಿ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಶಿರ್ಸಂಗಿ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರೇಶ್ ನರ್ಗುಂಟರ್ ಫ್ಯಾಮಿಲಿ ವ್ಲಾಗ್ಗೆ ಸುಸ್ವಾಗತ. ಹಳೆ ವಿಡಿಯೋದಲ್ಲಿ ಹೇಳಿದಾಗ ನಾವು ಬಂದಿರೋ ಶಿರ್ಸಂಗಿಗೆ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಸುನೀಲ್ ಇದ್ದಾನೆ, ಅಧ್ಯಕ್ಷರ ಫ್ರೆಂಡು. ನಾವು ಇವಾಗ ಹೋಗಿ ಅದ್ರ ದರ್ಶನ ಎಲ್ಲ ಹೆಂಗಾಯ್ತು ಏನಾಯಿತು ಅಂತ ಹೇಳ್ಬಿಟ್ಟು ಹೇಳಿ ನಾನು ಹೇಳ್ತೀವಿ. ಸ್ಟೇಟ್ಯೂನ್ ನಮ್ಮ ವಿಡಿಯೋಸ್ ಚಾನಲ್ನ ನೋಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಇದೇ ರೀತಿ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಶ್ರೀ ಕಾಳಿಕಾದೇವಿ ನಮ್ಮ ಮನೆ ದೇವರು. ನಮ್ಮ ಅಧ್ಯಕ್ಷರು ಬೇರೆ ಕಾಯಿ ವರ್ಷನ ಅಂತೇಳಿ ಏನೇನೋ ತರಕ್ಕಂತ ಹೋದರು. ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ಇಲ್ಲೇ ತೊಗೊಂಬ ಅಂತಂತೆ ಕರೆದೆ ಅವ್ರನ್ನ. ಬಂದು ಮತ್ತು ಅಲ್ಲೇ ಕಾಯೆಲ್ಲ ಪರ್ಚೇಸ್ ಮಾಡ್ತೀವಿ ನೋಡ್ರಿ. ಸದ್ಯಕ್ಕೆ ಸುನಿಲಲ್ಲಿ ಮುಂದೆ ಹೋದ. ಇದೇ ರೀತಿ ಕಾಯಿ ನೋಡ್ರಿ, ಕಾಯಿ ತೊಗೊಂಡು ಕಾಯೆಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಮುಂದೆ ಎಲ್ಲ ಚಪ್ಪಲಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಮುಂದೆ ಕಾಳಿಕಾದೇವಿ ದರ್ಶನಕ್ಕಂತ ಹೋಗ್ತೀವಿ. ಮುಂದೆ ಹೋಗ್ತೀವಿ. ಹೊರಗಡೆ ಹೋಗಿ ನೋಡ್ತೀನಿ, ಅಪ್ಪ ಗತ್ಲು ಜಗನ್ಮಾತೆ ಶ್ರೀ ಕಾಳಿಕಾದೇವಿ ಅವರು ಎಲ್ಲ ವಿಡಿಯೋ ನೋಡ್ತಾ ಇರೋದು ಎಲ್ಲ ಜನರು ಆಸೆ ನೆರವೇರಿಸಲಿ. ಇಲ್ಲಿ ಬಂದಿರೋ ಭಕ್ತರ ಆಸೆಗಳನ್ನೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊತೀನಿ ನಾನು. ಜನರ ಕಷ್ಟ ಬಗೆಹರಿಸೋದು ಶ್ರೀ ಕಾಳಿಕಾದೇವಿ. ಹರಕೆಗಳನ್ನ ಕಟ್ಕೊಂಡು ಕುಂತಿದ್ರು. ಆಮೇಲೆ ನಾವು ಮುಂದಲ್ಲಿ ದರ್ಶನ ತೊಗೊಂಡು ಅಲ್ಲಿ ಇದನ್ನು ಮಾಡ್ತಾಯಿದ್ವಿ. ಭಾಳ ಬಿಸಿಲು ಅಂದ್ರೆ ಭಾಳ ಬಿಸಿಲಿತ್ತು. ಕರನೇ ಹೇಳ್ತೀನಿ, ಎಷ್ಟು ಬಿಸಿಲು ಅಂದ್ರೆ ಬಿಸಿಲು ನೋಡೋಕ್ಕನಾಗಂಗಿಲ್ಲ. ಅಂಥದ್ರಲ್ಲಿ ನಮ್ಮ ಲಕ್ಷ್ಮಣರು ಎಷ್ಟು ಚೆನ್ನಾಗಿ ನಿಂತಿದ್ದಾರೆ. ಆ ತಾಯಿ ದರ್ಶನ ಪಡ್ಕೊಂಡು ನಮ್ಮ ದರ್ಶನ ಎಲ್ಲ ಬೇಷಾಯ್ತು, ಆರಾಮಾಗಿ ನೋಡಿದ್ವಿ. ಆಮೇಲೆ ಶಿವಶರಣರ ಆಶೀರ್ವಚನ ಕೇಳಿದ್ವಿ. ಶಿವಶರಣರ ಆಶೀರ್ವಚನ ಕೇಳಿ ಅವ್ರದ್ದು ಆಶೀರ್ವಾದ ತೊಗೊಂಡು ನಮ್ಮ ಅಧ್ಯಕ್ಷರಲ್ಲೇ ಸ್ವಲ್ಪ ಪ್ಯಾನಿಂಗ್ ಗಾಳಿಗೆ ಹೋಗಿ ಕೂತ್ಕೊಂಡ್ವಿ. ನಾನು ಅವರು ಕೂಡ ಕೂತ್ಕೊಂಡು ನಂತರ ಅಲ್ಲಿ ಪ್ರಸಾದ ತಿಂದು, ಕಾಯಿ ಹೊಡಿಸಿರೋ ಪ್ರಸಾದ ತಿಂದು ಇಬ್ಬರು ಸೇರಿ ಮುಂದೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಸ್ವಲ್ಪ ದೇಣಿಗೆ ಎಲ್ಲ ಬರ್ಸಿದ್ವಿ. ನಮ್ಮ ಸುಮ್ಮನೆ ಬೇರೆ ಕನ್ನೆ ಸಿಗೋದು. ಹೀಗಾಗಿ ಅವನು ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತ. ನಮಗೂ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಹಂಗಂತೇನಿ. ಬಟ್ ನಾವು ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಈಗ ನೋಡ್ರಿ ಅಲ್ಲೆಲ್ಲ ಹೆಂಗೆ ಮಾಡೋದಂತಾರೆ. ನಮ್ಮ ಅಧ್ಯಕ್ಷರ ಬೇರೆ ಕಾಳಿಕಾದೇವಿ ದರ್ಶನ, ವಿಶ್ವಕರ್ಮರ ದರ್ಶನ ತೊಗೊಂಡು ಮುಂದೆ ನಾವು ಏನು ಮಾಡಿದ್ವಿ, ಎಲ್ಲಿ ಹೋದ್ವಿ, ಪ್ರಸಾದ ಸ್ವೀಕಾರ ಮಾಡಿದ್ವಿ ನೋಡ್ರಿ. ಜನರು ಕೋಟ್ಯಾಂತರ ಜನರ ಆರಾಧ್ಯ ದೈವ ಶ್ರೀ ಕಾಳಿಕಾದೇವಿ ಎಲ್ಲರ ಆಸೆ ನೆರವೇರಿಸಲಿ. ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರ ಆಸೆ ನೆರವೇರಿಸಲಿ, ನನ್ನ ಸಬ್ಸ್ಕ್ರೈಬರ್ ಆಸೆ ನೆರವೇರಿಸಲಿ ಅಂತ ಕೇಳ್ಕೊತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್.